ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಹಿಂದೂಗಳಿಗೆ ಸುಮ್ಮನೆ ಅರೆಸ್ಟ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂಗಳಿಗೆ ಸುಮ್ಮನೆ ಅರೆಸ್ಟ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಸ್ಲಿಂ ತುಷ್ಟೀಕರಣದಲ್ಲಿ ತೊಡಗುತ್ತಿರುವ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡುತ್ತಿರುವ ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಎಲ್ಲ ಹಿರಿಯ ಮುಖಂಡರೇ, ಪದಾಧಿಕಾರಿ ಬಂಧುಗಳೇ, ಭಗಿನಿಯರೇ, ನಿನ್ನೆ ದಿವಸ ಹುಬ್ಬಳ್ಳಿ ನಗರದಲ್ಲಿ ಶ್ರೀಕಾಂತ್ ಪೂಜಾರಿ ಎಂಬ ವ್ಯಕ್ತಿ
31 ವರ್ಷದ ಹಿಂದೆ ಆಗಿರ್ತಕ್ಕಂಥ ಘಟನೆ. ಅವತ್ತು ರಾಮ ಮಂದಿರದ ಹೋರಾಟಕ್ಕಾಗಿ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿ. 30 ವರ್ಷ ಗತಿಸಿ ಹೋಗಿದಾವು. ಇವತ್ತು ಅನಾವಶ್ಯಕವಾಗಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಹಿಸಿಕೊಳ್ಳದೆ ಇರತಕ್ಕಂಥ ಕಾಂಗ್ರೆಸ್ಸಿನ ಒಂದು ನಾಯಕರ, ಒಂದು ಮುಖ್ಯಮಂತ್ರಿಗಳ ಚಿತಾವಣೆಯಿಂದ, ಸರ್ಕಾರದ ಚಿತಾವಣೆಯಿಂದ 31 ವರ್ಷದ ಹಿಂದಿನ ಕೇಸನ್ನ ಕೆದಕಿ ಇವತ್ತು ಶ್ರೀಕಾಂತ್ ಪೂಜಾರಿ ಎಂಬ ವ್ಯಕ್ತಿನ ಮತ್ತು ಇನ್ನೂ ಅನೇಕ ಅವ್ರ ಜೊತೆ ವ್ಯಕ್ತಿಗಳನ್ನ ಕರೆದು ಪೊಲೀಸ್ ಸ್ಟೇಷನ್ದಲ್ಲಿ ಕೂಡಿ ಹಾಕಿ ಅಮಾನವೀಯವಾಗಿ ಅವರನ್ನು ನಡೆಸಿಕೊಂಡಿರ್ತಕ್ಕಂಥ ರೀತಿ. ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು, ಹಿಂದೂ ಸಂಘಟನೆ ಮುಖಂಡರು ಹೋಗಿ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರನ್ನ ಬಿಡುಗಡೆ ಮಾಡಿಲ್ಲ. ಇವತ್ತು 30 ವರ್ಷದಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ಅನೇಕ ನಗರಗಳಲ್ಲಿ ಅನೇಕ ಕೇಸ್ಗಳ ಪ್ರಕರಣಗಳು ಬಾಕಿ ಇದಾವೆ. ಅವರನ್ನು ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಕೇವಲ ಈ ರಾಮ ಜನ್ಮ ಭೂಮಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಿದಲ್ಲಿ ನಿಮ್ಮದು ಏನು ವೈಯಕ್ತಿಕ ಹಿತಾಸಕ್ತಿ ಅಂತಂದ್ರೆ, ಒಂದು ಕಡೆ ಇಡೀ ರಾಜ್ಯದಲ್ಲಿ ಯಾರ ಹಿಂದೂ ಸಂಘಟನೆ ವ್ಯಕ್ತಿಗಳದಾರ, ಯಾರ ಹಿಂದುತ್ವ ಸಂಬಂಧ ಬಡದಾಡ್ತಾರ, ಅವರಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತೊಡಗ್ಯದ. ಬಂಧುಗಳು, ಇದೇ ರೀತಿ ಒಳಗೆ ನೀವು ಕುಮ್ಮಕ್ಕ ಕೊಟ್ಟು SDPI, PFI ನಂತ ದೇಶದ್ರೋಹಿ ಸಂಘಟನೆಗಳಿಗೆ ಕುಮ್ಮಕ್ಕ ನೀಡಿ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವತ್ತು ಕರಾವಳಿ ಭಾಗದಲ್ಲಿ ಸುಮಾರು 22ಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿದರು. ನೇರವಾಗಿ ಆ ಹತ್ಯೆಗಳಿಗೆ ನೀವೇ ಕಾರಣೀಕರ್ತರಾದಿರಿ, ಅವತ್ತಿನ ಕಾಂಗ್ರೆಸ್ ಸರ್ಕಾರವೇ ಕಾರಣೀಕರ್ತರಾದಿರಿ. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ ಆವರಿಸಿಕೊಂಡದ, ಇನ್ನೊಂದು ಕಡೆ 100 ವರ್ಷದ ತಪಸ್ಸಿನಿಂದ, 100 ಸಾವಿರಾರು ವರ್ಷದ ನಿರಂತರ ಹೋರಾಟದಿಂದ ಇವತ್ತು ರಾಮ ಜನ್ಮ ಭೂಮಿಯಲ್ಲಿ ಅಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತನ್ನುವಂಥ ದೇಶದ ಎಲ್ಲ ಪ್ರತಿಯೊಬ್ಬ ನಾಗರಿಕರ ಏನು ಹಿಂದೂ ಭಾವನೆಗಳು ಒಂದು ಇಚ್ಛೆ ಆಗಿತ್ತು. ಆ ಇಚ್ಛೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ನ್ಯಾಯಯುತವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಮ್ಮ ಸಂಕಲ್ಪ ಇತ್ತು, ಇವತ್ತು ಜನವರಿ 27ನೇ ತಾರೀಕು ಅದು ಉದ್ಘಾಟನೆ ಆಗ್ತಾ ಇದೆ. ಹೀಗಾಗಿ ಎಲ್ಲಿ ಒಂದು ಕಡೆ ಇಡೀ ದೇಶದಲ್ಲಿ ಹಿಂದೂಗಳು ಒಂದು ಕಡೆ ಆಗಿ ಬಿಡ್ತಾರೋ, ಮುಂದಿನ ರಾಜಕಾರಣ ಮಾಡ್ಲಿಕ್ಕೆ ನಮ್ಗೆ ಆಗುವುದಿಲ್ಲ. ಈಗಾಗಲೇ ಕಾಂಗ್ರೆಸ್ ಸೋತು ಸುಣ್ಣ ಆಗಿಬಿಟ್ಟಿದೀವಿ, ಇನ್ನು ಮುಂದೆ ನಮ್ಗೆ ರಾಜಕೀಯವಾಗಿ ನಮ್ಗೆ ಭವಿಷ್ಯನೇ ಇಲ್ಲ. ಆ ಕಾರಣಕ್ಕೋಸ್ಕರ ಹತಾಶೆಗೊಂಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇವತ್ತು ಹಿಂದೂಗಳಿಗೆ ಭಯವನ್ನು ಸೃಷ್ಟಿ ಮಾಡಬೇಕನ್ನೋದ್ರೊಳಗೆ ನೀವು ಸೇರಿದಿರಿ. ಈಗಾಗಲೇ ದೇಶದಲ್ಲಿ ನಿಮ್ಗೆ ಎಲ್ಲೂ ಅಡ್ರೆಸ್ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಎಲ್ಲೂ ಅಡ್ರೆಸ್ ಇಲ್ಲ. ರಾಜ್ಯದಲ್ಲಿಯೂ ಕೂಡ ನಿಮ್ಗೆ ಅಡ್ರೆಸ್ ಹುಡುಕಿದ್ರು ಸಿಗುವುದಿಲ್ಲ. ಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾಳೆ ಏಪ್ರಿಲ್ ಮೇ ತಿಂಗಳಲ್ಲಿ ನಡೀತಕ್ಕಂಥ ಚುನಾವಣೆ ಒಳಗೆ ಜನರೇ ನಿಮ್ಮ ತಕ್ಕ ಉತ್ತರ ಕೊಡ್ತಾರ. ಇಡೀ ಶಾಪ ಹಾಕಾಕತ್ತಾರೆ. ಇವತ್ತಿನ ಜನರಿಗೋಸ್ಕರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಾಕತ್ತದ? ಒಂದ್ ಕಡೆ ಮಂತ್ರಿಗಳು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರ, ಮುಖ್ಯಮಂತ್ರಿಗಳು ಇವತ್ತು ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೀರಿ. ನೀವು ಕೇವಲ ಒಂದು ಸಮಾಜದಿಂದ ರಾಜಕಾರಣ ಆಗೋದಿಲ್ಲ, ಒಂದು ಸಮಾಜದಿಂದ ದೇಶ ಕಟ್ಟಕ್ ಆಗೋದಿಲ್ಲ. ಬಿಜೆಪಿ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಇರಬಹುದು, ಹಿಂದೆ ಯಡಿಯೂರಪ್ಪನವರ ಆಡಳಿತದಲ್ಲಿ ಇರಬಹುದು. ನಾವೆಂದೂ ತುಷ್ಟೀಕರಣ ಮಾಡಲಿಲ್ಲ, ಎಂದೋ ಮುಸ್ಲಿಂ ವಿರೋಧಿಯಾಗಿ ಮಾಡಲಿಲ್ಲ. ನಮ್ಮ ಪ್ರಮುಖ ಪ್ರತಿಯೊಂದು ಯೋಜನೆಗಳು ಕೂಡ ಎಲ್ಲ ಸಮಾಜಗಳಿಗೆ ಸರ್ವಸ್ಪರ್ಶಿಯಾಗಿ ಸರ್ವವ್ಯಾಪಿಯಾಗಿ ನಮ್ಮ ಆಡಳಿತ ಬಿಜೆಪಿ ಸರ್ಕಾರದ ಆಡಳಿತ ಇದೆ. ಯಾವತ್ತು ಒಂದೇ ಸಮಾಜವನ್ನು ಇಟ್ಕೊಂಡು ಎಂದೂ ರಾಜಕಾರಣ ಮಾಡಲಿಲ್ಲ ಬಿಜೆಪಿ. ಇವತ್ತು ಸೈದ್ಧಾಂತಿಕವಾಗಿ ದೇಶವನ್ನು ಕಟ್ಟಬೇಕನ್ನುವಂತ ನಮ್ಮ ಗುರಿಗಳವ. ಆದಾಗ್ಯೂ ಕೂಡ ಎಲ್ಲ ಸಮಾಜಗಳನ್ನು ಒಟ್ಟು ಉಳಿಸೋಡೋಗಿ ದೇಶವನ್ನು ಕಟ್ಟಬೇಕಂತ ಹೇಳಿ ನರೇಂದ್ರ ಮೋದಿ ಅವರು ಕಳೆದ 9 ವರ್ಷದೊಳಗೆ ಪ್ರತಿಯೊಂದು ಯೋಜನೆಗಳು ಪ್ರತಿಯೊಂದು ಸಮಾಜಕ್ಕೆ ಮುಟ್ಟಿಸಿರ್ತಕ್ಕಂಥದ್ದು. ಆದರೆ ನೀವು ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಿಮ್ಮ ಖಜಾನೆ ಒಳಗೆ ದುಡ್ಡಿಲ್ಲ, ಅಭಿವೃದ್ಧಿ ಕಾಮಗಾರಿಗಳೆಲ್ಲ ನಿಂತು ಬಿಟ್ಟವು. ಅದನ್ನು ಮರಿ ಮಾಸಕ್ಕೋಸ್ಕರ ಜನರ ಭಾವನೆಗಳನ್ನ ಬೇರೆ ಕಡೆ ಸೆಳೆಯುವಂತ ದೃಷ್ಟಿಯಿಂದ ಇಂಥ ಒಂದು ನೀಚ ಕೃತ್ಯದೊಳಗೆ ನೀವು ತೊಡಗಿ ಇವತ್ತು ರಾಜ್ಯದಲ್ಲಿ ತೂಗಲಕ್ ಸರ್ಕಾರ ಆಗ್ಯದ. ಇವತ್ತು ರಾಜ್ಯದಲ್ಲಿ ಮೊಘಲರ ಸರ್ಕಾರ ಆಗ್ಯದ. ಆ ರೀತಿ ಒಳಗ ನೀವು ಇಂದಿನ ಅನೇಕ ಘಟನಾವಳಿಗಳನ್ನ ಹೊಳ್ಳಿ ಬೆಳಕಾಗ್ತಕ್ಕಂಥ ಪರಿಸ್ಥಿತಿ ಸನ್ನಿವೇಶಗಳನ್ನ ತಂದಿಡಾಕತ್ತೀರಿ ಸಿದ್ದರಾಮಯ್ಯನವರೇ. ಈ ಹಿಂದೂಗಳ ಏನೋ ಹಿಡಿ ಶಾಪ ನಿಮ್ಗೆ ತಟ್ಟದೆ ಬಿಡಂಗಿಲ್ಲ. ಮುಂದಿನ ದಿವಸ ಜನರೇ ನಿಮ್ಗೆ ತಕ್ಕ ಉತ್ತರ ಕೊಡ್ತಾರ. ಜನ ಬೀದಿಗೆ ಬರೋಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಡ್ರಿ. ನಿಮಗೆ ಸಿಕ್ಕಿರ್ತಂತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಒಳ್ಳೆ ಆಡಳಿತ ಕೊಡುವಂತ ನಿಟ್ಟಿನೊಳಗೆ ನೀವು ಆಲೋಚನೆ ಮಾಡ್ರಿ ಅಂತ ಅನ್ನುವಂತ ಮಾತನ್ನ ಈ ಸಂದರ್ಭದಾಗ ಹೇಳಿ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ವಿನಂತಿಯನ್ನ ಮಾಡ್ಕೋತೇನೆ.
ಈ ಕೆಟ್ಟ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ನೀಚ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ತೂಗಲಕ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಮೊಘಲರ ಆಡಳಿತವನ್ನ ಹಳ್ಳಿಯನ್ನ ನೆನಪು ಮಾಡಾಕತ್ತೀರಿ ನೀವು. ಆ ರೀತಿ ಇರ್ತಕ್ಕಂಥ ಈ ಸರ್ಕಾರಕ್ಕೆ ರಾಜ್ಯಪಾಲರು ನೀವು ಬುದ್ಧಿವಾದ ಹೇಳಬೇಕು. ಇಲ್ಲದೆ ಇದ್ರೆ ನಾನು ರಾಷ್ಟ್ರಪತಿಗಳಿಗೆ ವಿನಂತಿ ಮಾಡ್ಕೋತೇನೆ, ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೋತೇನೆ, ನೀವು ರಾಷ್ಟ್ರಪತಿ ಆಡಳಿತ ತಂದು ತರಬೇಕಂತ ಅನ್ನುವಂಥದ್ದು ರಾಜ್ಯದಲ್ಲಿ. ಇವತ್ತು ರಾಜ್ಯದಲ್ಲಿ ಸರ್ಕಾರನೇ ಇಲ್ಲ. ಇವತ್ತು ಎಲ್ಲ ಕಡೆ ಅರಾಜಕತೆ ಸೃಷ್ಟಿಯಾಗಕತ್ತದೆ. ಇವತ್ತು ಅಭಿವೃದ್ಧಿ ಕಾರ್ಯಗಳು ಎಲ್ಲಾ ನಿಂತು ಬಿಟ್ಟದಾವ್. ಬರಗಾಲ ಅಂತ ಬಂದ ಸಂದರ್ಭ ರೈತರ ನೆರವಿಗೆ ಬರ್ತಾ ಇಲ್ಲ ಇವತ್ತು ಸರ್ಕಾರ. ಈ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ವಿನಂತಿ ಮಾಡ್ಕೋತೇನೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಸಿದ್ದರಾಮಯ್ಯ ಅವರು ಸರ್ಕಾರಕ್ಕೆ ನೀವು ಬುದ್ಧಿವಾದ ಹೇಳ್ಬೇಕಂತ ಅನ್ನುವಂತ ಮಾತನ್ನ ಹೇಳಿ, ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಸಂಖ್ಯೆ ಒಳಗೆ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಕೃತ್ಯದಲ್ಲಿ ನೀವು ತೊಡಗಿ, ನೀವು ಇದೇ ರೀತಿ ದ್ವೇಷ ಭಾವದಿಂದ ನೀವು ಮುಂದೆ ಹೊರಟಿದ್ದೆ ಆದ್ರೆ ಯಾವ ಹಿಂದೂ ಸಂಘಟನೆಗಳು ಸುಮ್ ಕೊಡಂಗಿಲ್ಲ, ಅದರಲ್ಲಿಯೂ ಭಾರತೀಯ ಜನತಾ ಪಕ್ಷ ಸುಮ್ ಕೊಡಂಗಿಲ್ಲ. ಬೀದಿಗೆ ಬಂದ ಹೋರಾಟ ಮಾಡಿ ನೀವು ಎಲ್ಲಿ ಸರ್ಕಾರದ ಮಂತ್ರಿಗಳು ಬರ್ತೀರಿ ಅಲ್ಲಿ ಎಲ್ಲಾ ಗೇರಾವ್ ಹಾಕ್ತಕ್ಕಂಥ ಪರಿಸ್ಥಿತಿಗಳು ಬರ್ತದ. ಏನ ನಿನ್ನೆ ಬಂಧನ ಮಾಡಿರಿ, ಅವ್ರನ್ನ ತಕ್ಷಣವೇ ನೀವು ಬಿಡುಗಡೆ ಮಾಡ್ಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ಹೋರಾಟಗಾರರಲ್ಲಿ ಭಾಗವಹಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ, ನಮಗೆಲ್ಲರಿಗೆ, ನಮ್ಮ ಎಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿಂಪಡೆಯುವ ಕುರಿತು ಈ ಮೇಲಿನ ವಿಷಯದನ್ವಯ ಪ್ರಸ್ತುತ ರಾಜ್ಯ ಸರ್ಕಾರ ಕಳೆದ 30 ವರ್ಷಗಳ ಹಳೆಯದಾದ ಕೇಸನ್ನು ಮತ್ತೆ ಪ್ರಾರಂಭಿಸಿ ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಎಂಬ ಕಾರ್ಯಕರ್ತನನ್ನು ಬಂಧಿಸಿರುವುದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಕಾಂಗ್ರೆಸ್ ಸರ್ಕಾರ ತಾನು ಹಿಂದೂ ವಿರೋಧಿ ಎಂಬುದನ್ನು ಪದೇ ಪದೇ ಸಾಬೀತುಪಡಿಸುತ್ತಿದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ಪ್ರಭು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗುವ ಶುಭ ಸಂದರ್ಭದಲ್ಲಿ ದೇಶದೆಲ್ಲೆಡೆ ಸಂಭ್ರಮದ ವಾತಾವರಣ ಇರುವುದು ಕಾಂಗ್ರೆಸ್ಸಿಗೆ ನೋಡಲಾಗುತ್ತಿಲ್ಲ. ಮೊದಲಿನಿಂದಲೂ ಶ್ರೀರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತಾ ಬಂದಿರುವ ಕಾಂಗ್ರೆಸ್ ಈಗ ಅಯೋಧ್ಯೆಯಲ್ಲಿನ ಭವ್ಯ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ದೇಶದ ವಾತಾವರಣವನ್ನು ಕೆಡಿಸಲು ಹುನ್ನಾರ ನಡೆಸಿದೆ. ಮೊದಲಿನಿಂದಲೂ ಮೊಘಲರು, ಡಚ್ಚರು ಹಾಗೂ ಬ್ರಿಟಿಷರು ಈ ದೇಶದ ಸಂಪತ್ತು ಹಾಗೂ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಲು ಪ್ರಯತ್ನಿಸಿ ವಿಫಲರಾಗಿದ್ದಾರೆ. ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಈ ಕೆಲಸವನ್ನು ದೇಶ ವಿರೋಧಿಗಳ ಶಕ್ತಿಗಳೊಂದಿಗೆ ಕೈಜೋಡಿಸಿ ಮಾಡುವ ಮೂಲಕ ಅಸಂಖ್ಯಾತ ಹಿಂದೂಗಳಿಗೆ ಅಪಮಾನ ಮಾಡುತ್ತಿದೆ. ಆದಿಕಾಲದಲ್ಲಿ ಒಳ್ಳೆಯ ಕೆಲಸವಾಗುತ್ತಿರುವಾಗ ಅಸೂರ ಶಕ್ತಿಗಳು ಅದನ್ನು ಹಾಳುಗೆಡವಲು ಪ್ರಯತ್ನಿಸುತ್ತಿದ್ದವು. ಹಾಗೆಯೇ ಪ್ರಸ್ತುತ ಕಾಂಗ್ರೆಸ್ ರಾಮ ಜನ್ಮಭೂಮಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಈ ರೀತಿಯ ಹಿಂದೂ ವಿರೋಧಿ ಕಾರ್ಯಕರ್ತರನ್ನು ಬಂಧಿಸಿ ದಬ್ಬಾಳಿಕೆ ಮಾಡುತ್ತಿರುವುದನ್ನು ನಿಲ್ಲಿಸದಿದ್ದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ತಂದು ಈ ದೇಶದಲ್ಲಿ ಶಾಂತಿ ಕಾಪಾಡಬೇಕೆಂದು ಮಾನ್ಯ ರಾಜ್ಯಪಾಲರಿಗೆ ವಿನಂತಿಸುತ್ತೇವೆ. ಬಸವರಾಜು ಮುರುಗಿ ಸಾಹೇಬ್ರಿಗೆ ಕೊಡ್ತಾ ಇದ್ದೀವಿ. बोलो भारत माता की हिंदू विरोधी कांग्रेस सरकार के ಸಿದ್ದರಾಮಯ್ಯ ಖಾನ್ಗೆ बोलो भारत माता की जय बीजेपी, जय श्री राम, जय श्री राम, बोलो भारत माता की, बोलो भारत माता की. ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಖಾನ್ಗೆ, ಸಿದ್ದರಾಮಯ್ಯ ಖಾನ್ಗೆ बोलो भारत माता की जय श्री राम. ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ನಿನ್ನೆ ದಿವಸ ಹುಬ್ಬಳ್ಳಿ ನಗರದಲ್ಲಿ ಶ್ರೀಕಾಂತ್ ಪೂಜಾರಿ ಎಂಬ ನಮ್ಮ ಹಿಂದೂ ಕಾರ್ಯಕರ್ತನನ್ನು 30 ವರ್ಷದ ಹಿಂದಿನ ಕೇಸನ್ನು ರೀಓಪನ್ ಮಾಡಿ ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ಮ ಕಾರ್ಯಕರ್ತನನ್ನು ಬಂಧಿಸಿರುವುದು ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಉಗ್ರವಾಗಿ ಖಂಡಿಸ್ತೇನೆ. ಮೊಟ್ಟ ಮೊದಲನೇದಾಗಿ 30 ವರ್ಷ ಹಿಂದಿಂದ FIR ಕೂಡ ಇವತ್ತಿನ ದಿವಸ ನಾವು ಮಾಧ್ಯಮದಲ್ಲಿ ನೋಡತ್ತೇವೆ, FIR ಕೂಡ ಸಿಗ್ತಾ ಇಲ್ಲ. ಆದರೆ ವಿನಾಕಾರಣ ಆ ಕೇಸನ್ನು ಮುಚ್ಚಿರುವಂಥ ಕೇಸನ್ನು ಜೀವಂತ ಮಾಡಿ ಇಡೀ ದೇಶ ಮಾತ್ರವಲ್ಲ ಇಡೀ ಜಗತ್ತು ಇವತ್ತಿನ ದಿವಸ 22ನೇ ತಾರೀಕಿಗೆ ರಾಮ ಮಂದಿರ ಉದ್ಘಾಟನೆಗೆ ಕಾತುರದಿಂದ ಕಾಯುತ್ತಿರುವ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ
ಮುಸ್ಲಿಂ ತುಷ್ಟೀಕರಣ ಇರ್ಬೋದು, ಹಿಂದೂಗಳ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಿರಂತರವಾಗಿ ಮಾಡ್ತಿದೆ. ಅದಕ್ಕೆ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ಸರ್ಕಾರವನ್ನು ವಜಾ ಮಾಡಬೇಕು, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಒದಗಿಸಬೇಕಂತ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತಿನ ದಿವಸ ಆಗ್ರಹ ಇದ್ರಾಗ ಸರ್ಕಾರದ್ದು ಏನು ಪಾತ್ರ ಇದೆ? ಸರ್, ಸರ್ಕಾರ ಪಾತ್ರ ಅಂದ್ರೆ 31 ವರ್ಷದ ಇವತ್ತು ನಾನು ಮಾಧ್ಯಮದಲ್ಲಿ ಬೆಳಗ್ಗೆ ನೋಡಿದೆ, FIR ಕಾಪಿನೂ ಇಲ್ಲ. ಅದು FIR ಕಾಪಿನೂ ಇಲ್ಲಾರ್ದು ಇವ್ರು ಹೆಂಗೆ ಅರೆಸ್ಟ್ ಮಾಡ್ತಾರೆ ಕಾರ್ಯಕರ್ತರಿಗೆ? 31 ವರ್ಷ ನೋಟಿಸ್ ಇಶ್ಯೂ ಆಗಬೇಕು, ಸಮನ್ಸ್ ಇಶ್ಯೂ ಆಗಬೇಕು, ಅದು ಏನೇ ಇಲ್ಲದೆ ಏಕಾಏಕಿ ಒಂದು ನಮ್ಮ ಹೋಮ್ ಮಿನಿಸ್ಟರ್ದು ಒಂದು ಆಗ್ರಹ, CM ಅವರ ಚೇತಾವಣಿ ಮತ್ತು ಹೋಮ್ ಮಿನಿಸ್ಟರ್ ಆಗ್ರಹದಿಂದ ಪೊಲೀಸರು ಇವತ್ತಿನ ದಿವಸ ಆ ಕಾರ್ಯಕರ್ತನ ಬಂಧಿಸ್ಯಾರ ಅಂತೇಳಿ ನಮಗೆಲ್ಲ ಮಾಧ್ಯಮ ಮೂಲಕ ಇವತ್ತು ತಿಳಿದು ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ FIR ಕಾಪಿ ತೋರಿಸಲಾಗುತ್ತೆ ಸರ್, ಸೋಷಿಯಲ್ ಮೀಡಿಯಾನಲ್ಲಿ FIR ಕಾಪಿ ಇವತ್ತು ಮಾಧ್ಯಮದಲ್ಲೇ ಬೆಳಗ್ಗೆ ನೋಡಿ ನಾನು, FIR ಕಾಪಿನೇ ಇಲ್ಲ. ಅರೆಸ್ಟ್ ಮಾಡಬೇಕಾದ್ರೆ ಮುಂಚೆವಾಗಿ 3 ಸಮನ್ಸ್ಗಳನ್ನು ಇಶ್ಯೂ ಮಾಡಬೇಕು, ನೋಟಿಸ್ ಕೊಡಬೇಕು. ಅದು ಯಾವುದೇ ಪ್ರಕ್ರಿಯೆ ಇಲ್ಲ, ಏಕಾಏಕಿ ಒಮ್ಮೆ ಬಂಧಿಸುವುದು ಇದು ಒಂದು ಮಾನವ ಹಕ್ಕುಗಳ ಮೇಲೆ ದೌರ್ಜನ್ಯ ಮಾಡೋದು ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ವ್ಯಕ್ತಪಡಿಸ್ತೀವಿ. ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರು ಹೇಳಿದರು, ಹಳೆ ಕೇಸ್ ಇದು ಒಂದು ಕೇಸ್ ಇನ್ಕ್ವೈರಿ ಮಾಡೋ ಟೈಮ್ ಇದು ಪತ್ತೆ ಆಯಿತು ಅಂತ. ಸರ್, ಪತ್ತೆ ಆಗೈತಂದ್ರೆ 31 ವರ್ಷ ಮಟ್ಟ ಏನು ಮಾಡಿದ್ರು ಇವರು? ಈ ಅಯೋಧ್ಯೆ ಉದ್ಘಾಟನೆ ಸಂದರ್ಭದಲ್ಲಿ ಈ ಕೇಸನ್ನು ಮರುಜೀವ ಪಡೆದಿದೆ ಯಾಕೆ ಅನ್ನೋದು ನಮ್ಮ ಸಂಶಯ ಮೂಡ್ತೀವಿ. ಮುಂದೆ ಏನು ಮಾಡಿ ಸರ್, ಈಗ ನಾವು ಎಚ್ಚರಿಕೆ ಎಂದು ಕೊಟ್ಟೆವು. ನಮ್ಮ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೇವು. ನಾವು ಕೂಡಲೇ ರಾಜ್ಯಪಾಲರಿಗೆ ಆಗ್ರಹ ವ್ಯಕ್ತಪಡಿಸೇವೆ, ನಾವು ಮಧ್ಯಪ್ರವೇಶಿಸಬೇಕು. ಈ ರೀತಿ ಕಾರ್ಯಕರ್ತರಿಗೆ ಬಂಧನ ಮಾಡೋದು, ಕಿರುಕುಳ ಕೊಡು ಮಾಡಿದ್ರೆ ನಾವು ಯಾರೂ ಹೆದರೋರಲ್ಲ. ಕಾರ್ಯಕರ್ತರು ಮತ್ತಿಷ್ಟು ಉಗ್ರರೂಪವಾಗಿ ಮತ್ತಿಷ್ಟು ನೀವೇನಾದರೂ ಭಾರತೀಯ ಜನತಾ ಪಕ್ಷ ಈ ಕಾನೂನು ಮೂಲಕ ನಿಮ್ಮ ಸರ್ಕಾರದ ಕೈಗೊಂಬೆ ಪೊಲೀಸ್ ಅಧಿಕಾರಿಗಳ ಮೂಲಕ ನೀವು ಹತ್ತಿಕ್ತೀರಿ ಅಂದ್ರೆ ಅದು ಸಾಧ್ಯ ಇಲ್ಲ. ಮತ್ತಿಷ್ಟು ಪುಟದೇಳು ನಮ್ಮ ಕಾರ್ಯಕರ್ತರು ಮತ್ತೆ ಹೊಸ ಚೈತನ್ಯ ಬರ್ದಿದ್ದಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ. ನಾನು ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆ ಸದಸ್ಯ, भारतीय जनता पार्टी जिले प्रधान कार्यदर्शी। आज के दिन भारतीय जनता पक्ष के आदरणीय राज्याध्यक्ष BY विजेंद्र जी के आदेश पर राज्यव्यापी हम भारतीय जनता पक्ष वाले प्रतिभटना रैली आज निकालें। कांग्रेस सरकार को हम चेतावनी देना चाहते हैं, ये तुष्टीकरण नीति से बाहर आए, श्री रामलला का विरोधी नीति से बाहर आए, हिंदू विरोधी नीति से बाहर आए। 31 साल के पीछे जो हुआ है उस घटना को फिर से छेड़कर हिंदू कार्यकर्ता श्री रामलला के सेवक को ये लोग अरेस्ट करने का जो कोशिश किए हैं और अरेस्ट किए हैं, हम तहे दिल से भारतीय जनता पक्ष इसको विरोध करता है। माध्यम के द्वारा सिद्धरामैया सरकार को और कांग्रेस सरकार को हम चेतावनी देते हैं, ये सभी नीतियों से बाहर आकर सबको सर्वव्यापी सर्वस्पर्शी सरकार दे और अच्छी तरह अभिवृद्धि में कर्नाटक को लेके जाए। वरना हम राज्यपाल और राष्ट्रपति जी को गुजारिश करते हैं, विनती करते हैं, इस सरकार को बुलाकर अच्छी तरह पाठ सिखाए ताकि एक कर्नाटक में अभिवृद्धिशील सरकार कैसे चलाए। और हम बहुत खंडनीय शब्दों से खंडना करते हैं, इस सरकार को आप लोग ये तुष्टिकरण से बाहर आकर हिंदू कार्यकर्ताओं को रिहाई करें और सरकार को अच्छी तरह से चलाए। धन्यवाद। मैं हूं डॉक्टर बलराम। सरकार का कहना है कि इसमें सरकार का कोई रोल नहीं है, वो डिपार्टमेंटली ये केस को रीओपन किया गया है। जनाब, जो भी केस है 31 साल तक उसको छुपा के नहीं रख सकते हैं जी। आजकल का जो टेक्निक्स है, जो हमारा पुलिस डिपार्टमेंट बहुत सतर्क है, जो लोग बोल रहे हैं सुनने के लिए हम नादान बच्चे नहीं हैं। हम ये कहना चाहते हैं इसमें कुछ ना कुछ इनका पर्सनल इंटेंशन है, एजेंडा है, क्योंकि भारत वर्ष में आज एक अच्छा माहौल है, एक फेस्टिवल का माहौल है, ताकि रामलला का प्रतिष्ठापन जनवरी 22 को हो रहा है। कैसी भी कर इसको खंडना करे, कैसी भी कर इस जो माहौल को बिगाड़ने की कोशिश ये कांग्रेस सरकार कर रहा है। अगर करना ही है तो बहुत सारे हज़ारों लाखों केसेस पड़े हैं, क्यों नहीं निकाले? मुर्दे गड़े हुए मुर्दों को निकालने से कुछ फ़ायदा मिलने वाला नहीं है। रामलला का प्रतिष्ठापन अत्यंत विजृंभण से, अत्यंत आदर से, भक्ति से, श्रद्धा से जनवरी 22 को होने वाला है। इसको रोकने वाला किसी माँ का बच्चा यहाँ पे पैदा नहीं हुआ करके बोलने के लिए इच्छा करना चाहता हूँ मैं। और एक बार इस कांग्रेस सरकार को चेतावनी दूंगा, तुष्टीकरण नीति छोड़ दे, श्री राम जी को आप शरण में आके श्री रामलला के प्रतिष्ठापने उतने ही श्रद्धा भक्ति से भाग लेकर के मैं उनको विनती भी करूंगा। बीजापुर ज़िले से कितने भक्त जो है रामलला प्रतिष्ठा के लिए जा रहे हैं अयोध्या? फिलहाल तो जनवरी 22 को जो मुख्य स्तर का जो प्रतिष्ठापन का कार्यक्रम हो रहा है, उस कार्यक्रम में संतगण और महान जो शरण लोग हैं उनको ही सिर्फ उनको न्योता दिया है, ताकि वहाँ पर गर्दनी ज़्यादा न हो और रामलला का जो प्रतिष्ठापन अत्यंत विधिपूर्वक होना चाहिए। और उसके बाद में एक कुछ दिनांक तय किया है, कौन कौन से राज्य वाले आके रामलला का दर्शन ले सकते हैं। उसके मुताबिक जो कोटा है, कोटा के मुताबिक हम कर्नाटक वाले जा रहे हैं।
कर्नाटक कोटा फरवरी में आएगा, तब सभी भक्तगण को हम समझाएंगे। धन्यवाद।